ನಡಿ. ಅದಕ್ಕೆ ನನ್ನ ಮಾತು ಕೇಳಿ ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಡಿ, ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಡಿ. ಸುಮ್ಮನೆ ಮಾನ ಮರುವುದೆಲ್ಲ ಹೊಂಟೋಗ್ಬಿಡ್ತದೆ. ಅಣ್ಣ ನೋಡಿದ್ರ ಹೊತ್ಕೊಂಡು ಕುಂತ್ಕೊಂಡವನೆ ಬೆಳಗ್ಗೆಯಿಂದನೂ. ಹತ್ಕೊಂಡು ಕುಂತ್ಕೊಂಡ್ಲಿ ಬಿಡು. ಇಲ್ಲಿ ನಾನಿಲ್ಲಿ ಈ ನನ್ನ ಮಗನ ಸುಳ್ಳು ಕೇಳಿ 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 ನಾನು ಸಾಯ್ತಾ ಇವನಿ. ಇವನ್ ಬಾಯಿಗೆ ಮಣ್ಣಾಕ ಎಲ್ಲ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ನೋಡಿದ್ರೆ 2 ಮನೆನೂ ಇವನವಲ್ವಂತೆ. ಇದೊಂದೇ ಮನೆ ಇದು ಇವಂದು. ಈ ಮನೆನೂ ಮೊದಲನೇ ಎಂಟ್ರು ಮಮ್ತಿಗೆ ಬರ್ಕೊಟ್ಬಿಡ್ತಾನಂತೆ. ನಾನೇನು ಮತ್ತೆ ಏನು ಕಡಲೆಕಾಯಿ ತಿನ್ಕೊಂಡು ಕುಂತ್ಕೊಳ್ಳ ನಾನು. ನೋಡಪ್ಪ, ನೀನು ಮದ್ಯಕ್ಕೆ ಬರಕ್ಕೆ ಹೋಗ್ಬೇಡ. ಸಾಕು ನೀನು ಹೆಂಡತಿ ಮುಂದೆ ಅವಮಾನ ಆಗಿರೋದು, ನನ್ನ ಗಂಡ ಸುಳ್ಳು ಹೇಳಿರೋದು ಎಲ್ಲದಕ್ಕೂ ದೊಡ್ಡ ನಮಸ್ಕಾರ. ಈ ಕ್ಷಣನೇನಿಯ ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ. ನೀನು ಹೋದ್ರೆ ನಾನು ಬದುಕಿರಕ್ಕಿಲ್ಲ ಶಾರದಾ, ನಾನು ಬದುಕಿರಕ್ಕಿಲ್ಲ. ನಂಗೆ ಶಾನೆ ಅವಮಾನ ಆಗೋಯ್ತದೆ. ಅದಕ್ಕೆ ಒಂಚೂರು ನಮ್ಮ ಅಣ್ಣನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಅಣ್ಣನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇವಾಗೇನು ಈಗ ನನ್ನ ಹೆಂಡ್ರು ಬತ್ತಾಳೆ. ನಮ್ಮ ಹೆಂಡ್ರು ಬಂದ್ಬಿಟ್ಟು ಎಲ್ಲ ವಿಷಯನೂ ಮಾತಾಡ್ತಾಳೆ. ನೀವು ಸುಮ್ಕಿರ್ರಿ. ಅವಳೇನು ಬರೋದು, ಆ ಮನೆಯಾಳಿ ಏನು ಬಂದ್ಬಿಟ್ಟು ಏನು ಕೇಳೋದು? ಸಾಕು ಬೇಕಂತ ನೆನ್ನೆ 4 ಜನದ ಮುಂದೆ ಅವಮಾನ ಮಾಡ್ಬಿಟ್ಟು ಕಳಿಸ್ಬಿಟ್ಲಲ್ಲ. ಅವಳ ಹತ್ರ ಬರೋ ಅವಶ್ಯಕತೆ ನನಗೇನಿಲ್ಲ. ನೋಡು, ಸುಮ್ಕೆ ನನಗೆ ದಾರಿ ಬಿಡು. ನನ್ನ ಬಟ್ಟೆ ಬರೆಯೆಲ್ಲ ತುಂಬ್ಕೊಂಡು ಹೋಯ್ತೀನಿ ನಾನು. ಅಯ್ಯೋ, ನಾನು ಹೇಳಿಲ್ವಾ ಅವಳು ಯಾರ ಮಾತು ಕೇಳಕ್ಕಿಲ್ಲ, ಅವಳು ಇರಕ್ಕಿಲ್ಲ ಅಂತ ನಾನು ಹೇಳಿಲ್ವಾ ಹೇಳು. ಸರಿ ಬಿಡು, ನನ್ನ ಹಣೆ ಬರಹನೆ ಸರಿ ಇಲ್ಲ ಅಂತ ಅನ್ನಿಸ್ತದೆ. ನಾನು ಹೆಂಗೋ ಸುಮ್ಮನೆ ಶಿವನ ಪದ ಸೇರ್ಕೊಬಿಡ್ತೀನಿ. ನೀನೇನಿಯಾ ಅಮ್ಮನ್ನ ಎಲ್ಲರೂ ಸಂದಾಗ ನೋಡ್ಕ. ಅಣ್ಣ, ಮಾತಿಗೆ ಮುಂಚೆ ಇಂಥ ಮಾತಾಡ್ಬೇಡ. ನಂಗೆ ಅದೇ ನೀ ಇಷ್ಟ ಆಗಕ್ಕಿಲ್ಲ ಅಂತಂದ್ರೆ ಮಾತಿಗೆ ಮುಂಚೆ ಇಂಥ ಮಾತುಗಳು ಮಾತಾಡ್ಬೇಡ ನೀನು. ಒಸಿ ಸುಮ್ಕಿರೋದು ಕಲ್ತ್ಕ. ಶಿವನ ಪದ ಸೇರ್ಕೊಬಿಡ್ತದ, ಶಿವನ ಪದನ. ಇವಾಗ ಸರಿ, ಹೊತ್ತಿಗೆ ಕೊಯ್ಯೋ ಕಾಲ ಹಿಡ್ಕೊಂಡು ನಾನು ಹೆಂಗೋ ಇಲ್ಲೇ ಇರಕ್ಕೆ ಹೇಳ್ತೀನಿ. ಸುಮ್ಕಿರು, ನನ್ನ ಹೆಂಡ್ರು ಗೊತ್ತಾಳೆ. ಇವಾಗ ಅವಳಿಗಿರೋ ಉದ್ದೇಶ ಒಂದೇ ಕಣ, ಒಂದೇ ನೆನೆಯ. ಈಗ ಆ ಮನೆ ನನ್ನ ಹೆಸ್ರನಾಗ ಇರಬೇಕು ಅಷ್ಟೇ ನೆನೆಯ ಅವಳ ಉದ್ದೇಶ. ಈಗ ಆ ಮನೆ ನಿನ್ನ ಹೆಸ್ರನಾಗ ಐತೆ. ನಿನ್ನ ಹೆಸ್ರನಾಗ ಐತೆ ಅಂತಂದಮೇಲೆ ಅದು ಹೆಂಗೆ ಅದು ನನ್ನ ಹೆಸ್ರನಾಗ ಇದ್ದಂಗೆ ಆಯ್ತದ ಹೇಳು. ಈಗ ನನ್ನ ಹೆಸ್ರಿಗೆ ಏನಾನ ಇದ್ದಿದ್ರೆ ಆವಾಗ ಇವಳು ಇರೋಳೇನೋ ಇಲ್ಲೇ ನೆನೆಯ. ಹೌದೇ? ಹೂ ಕಣ್ಲ, ನನ್ನ ಹೆಸ್ರಿಗೆ ಒಂದು ಕೆಲಸ ಮಾಡ್ತೀಯಾ? ಒಂದು ಸ್ವಲ್ಪ ದಿನ, 1 ವರ್ಷ 2 ವರ್ಷ ನನ್ನ ಹೆಸ್ರಿಗೆ ಮನೆ ಬರ್ಕೊಟ್ಬಿಡ್ತೀಯಾ? 1 ವರ್ಷ 2 ವರ್ಷ ನನಗೆ ಮನೆ ಬರ್ಕೊಟ್ಬಿಟ್ರೆ ಹೆಂಗೋ ನನ್ನ ಹೆಂಡ್ತಿಗೆ ಹೆಂಗೋ ಮಣ್ಣ ಹೊಲಿಸ್ಬಿಟ್ಟು ಹೆಂಗೋ ಇರಿಸ್ಕೊಂತೀನಿ ಇಲ್ಲೇ ನೀನಿಯ. ಆಮೇಲೆ ಬೇಕಾದರೆ ನಿನ್ನ ಹೆಸ್ರಿಗೆ ನೀ ಆ ಮನೆನ ವಾಪಸ್ ಮಾಡಿಸ್ಕೊಟ್ಬಿಡ್ತೀನಿ. ಒಳ್ಳೆ ಐಡಿಯಾನೇ ಕಣಣ್ಣ. ಆದರೆ ಮನೆ ನನ್ನ ಹೆಸ್ರುನಾಗ ಮಾತ್ರ ಇಲ್ಲ ಕಣಣ್ಣ. ನನ್ನ ಹೆಂಡ್ರವಳಲ್ಲ, ಅವಳು ಸುಮ್ಕೆ ಬಿಟ್ಬಿಡ್ತಾಳ. ಅವಳು ಜಾಯಿಂಟಾಗಿ ಮಾಡಿಸ್ಬಿಟ್ಟವಳು ಕಣಣ್ಣ ಮನೆನ. ನನ್ನ ಹೆಸ್ರಿಗೂ ಅವಳ ಹೆಸ್ರಿಗೂ ಸೇರ್ಬಿಟ್ಟು ಏನಿಯಾ ಮಾಡಿಸ್ಬಿಟ್ಟವಳೆ. ಹಂಗಂತ ಇನ್ನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅವಳು ಬುದ್ಧಿ ಹೇಳ್ಬಿಟ್ಟು ನಾನು 2 ವರ್ಷ ಆದ್ಮೇಲೆ ನಮ್ಮ ಹೆಸ್ರಿಗೆ ಬರ್ತದೆ ಅಂತ ಹೇಳ್ತೀನಿ. ನೋಡು, ನನ್ನ ಹೆಸ್ರು ಒಂದು 2 ವರ್ಷ ನೀನು ಬರ್ಕೊಟ್ಬಿಟ್ರೆ ನನ್ನ ಸಂಸಾರ ಹೆಂಗೊನ್ನು ಸುಧಾರಿಸ್ಕೊಂಬಿಟ್ಟು ಆಮೇಲೆ ನಿನಗೆ ಮನೆನ ನಿಮ್ಮ ಹೆಸ್ರಿಗೆ ವಾಪಸ್ ಬರ್ಕೊಟ್ಬಿಡ್ತೀನಿ. ನನ್ನ ಪಾಡು ನಾನು ಇರ್ತೀನಿ. ಅಳಿಯಂದ್ರೆ ಓ ಅತ್ತೆ ಬಂದ್ರಾ? ಪದ್ದಿ ಬಂದ? ಬಾ ಹೇಳ್ದಷ್ಟು ಮಾಡು. ಅತ್ತೆ ಏನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ? ಅಳಿಯಂದ್ರೆ ಎಲ್ಲನೂ ಹೇಳಿದ್ದೀನಿ. ಅಣ್ಣ, ನಾನು ಹೇಳಿಲ್ವಾ ನಿನ್ನ ಸಂಸಾರ ಸರ್ ಮಾಡಕ್ಕೆ ನಾನು ಹೆಂಡ್ರು ಬಂದೇ ಬತ್ತಾಳೆ, ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹೆಂಡ್ರಿಗೆ ಮ್ಯಾಲ ಅಷ್ಟೇ. ನೀನು ಹಂಗೆ ಮನ್ಸು ಮಾತ್ರ ಬೆಣ್ಣೆ ಇದ್ದಂಗೆ. ನೀನೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈಗ ಅತ್ತಿಗೇನು ಕರಿ, ನನ್ನ ಹೆಂಡ್ರು ಮಾತಾಡ್ತಾಳೆ ಇವಾಗ. ಸರಿ ಕಣೋ. ಶಾರದಾ, ಲೇ ಶಾರದಾ. ಏನ್ರಿ ನಿಮ್ಮದು? ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಹೆಂಡ್ರು ಬಂದ್ಬಿಟ್ಟು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಬಂದವಳು ನೋಡಿ, ನಾನು ಹೆಂಡ್ರು ಬಂದು ಮಾತಾಡ್ತಾಳೆ ಇವಾಗ. ಪದ್ದುವ ಬಾಯಿಲಿ ಬಂದ್ಬಿಟ್ಟು ಏನು ಹೇಳ್ಬೇಕು ಹೇಳ್ಬಿಟ್ಟು ಬಾಯಿಲಿ. ಎಲ್ಲನೂ ಜನದ ಮುಂದೆ ಮಾನ ಮರುವುದಿ ಕಳೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಸಮಯ ಕೇಳಕ್ ಬಂದ್ಬಿಟ್ರೆ ಯಾವಾಗ ಸಮಯ ಕೇಳಿಸ್ಕೊತಾಳೆ? ನನಗೂ ಜನದ ಮುಂದೆ ನೀಯಾಗ ಸಮಯ ಕೇಳಬೇಕು. ಈ ಮನೆ ನನ್ನ ಗಂಡಂದೇ ನೀ, ನನ್ನ ಗಂಡ ನೀ ದುಡ್ಡು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ಬೇಕು ನೀನು. ಪದ್ದು ಡಾರ್ಲಿಂಗ್ ಹೇಳು. ಪಾಪ ವಾರ್ಗಿತ್ತಿ ಅಲ್ವಾ ನೀನು? ಹೆಂಗೋ ಹೊತ್ಲಾಗ ಒಂಚೂರು ಸಮಯ ಕೇಳ್ಬಿಟ್ಟು ಹೇಳು. ನಮಗೆ ಮನೆ ಕಟ್ಟಕ್ಕೆಲ್ಲ ಅಣ್ಣ ಏನೇ ತಾನೇ ಸಹಾಯ ಮಾಡಿದ್ದು? ಅಣ್ಣನಿಂದನೇ ತಾನೇ ನಾವು ಮನೆ ಕಟ್ಟಕ್ಕಾಗಿದ್ದು. ಎಲ್ಲನೂ ಹೇಳಂಗಂತ ಹೊತ್ತಿಗೆ ಎಲ್ಲ ಮನೆ ಕಟ್ಟಕ್ಕೆಲ್ಲ ನನ್ನ ಗಂಡನ ದುಡ್ಡು ಬೇಕು. ಇವಾಗ ಮಾತ್ರ ಇವಳ ಹೆಸರು ಮಾಡಿಸ್ಕೊಬಿಟ್ಟು ಇವಾಗ ಮಾತ್ರ ನನ್ನ ಮನೆ ಅಂತ ಅಳ್ಳಾಡೋದು. ಏಯ್ ಕಿತ್ತೋದೊಳೆ, ಮುಚ್ಕೊಂಡು ಬಿದ್ದಿರೆ ಯಾವನೇ ಲಕ್ಷ ದುಡ್ಡು ಕೊಟ್ಬಿಟ್ಟು ನಂಗೆ ಸಹಾಯ ಮಾಡಿದ್ದು? ಅವನು ನಿನ್ ಗಂಡ ಕೊಟ್ರ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಟ್ಟು ನಾನೇ ನಿನ್ ಗಂಡ ನೋಡಿದಾಗ ಮನೆ ಕಟ್ಕೊಂಡು ನಾನೇನು ಬಿದ್ದಿಲ್ಲ ಇಲ್ಲಿ. ಲೇ, ಊರ್ ಜನದ ಮುಂದೆ ನಿಂತ್ಕೊಂಡ್ರು ಇದನ್ನೇ ಹೇಳ್ತೀನಿ, ನಮ್ಮ ಮನೆಯವ್ರ ಮುಂದೆ ನಿಂತ್ಕೊಂಡ್ರು ಇದನ್ನೇ ಹೇಳ್ತೀನಿ. ನೋಡೆ, ನನ್ನ ಮನೆನ ನನಗೆ ಕಷ್ಟಪಟ್ಟು ಬ್ಯಾವ್ರು ಸುರಿಸಿರೋ ದುಡ್ಡಾಗೆ ನೀ ಕಟ್ಟಿರೋದು. ಯಾವುದೂ ಹಂಗಾಮಿ ದುಡ್ಡಾಗೆ ನನ್ನ ಮನೆ ಕಟ್ಟಿಲ್ಲ. ನಿನ್ನ ಗಂಡಂದು ನಯ ಪೈಸೆನೂ ಒಂದಿಟ್ಟಿಗೆ ದುಡ್ಡು ನಮ್ಮ ಮನೆಗಿಲ್ಲ. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಾನು ಬಂದ್ಬಿಟ್ಟು ನಿನಗೆ ಕ್ಷಮೆ ಕೇಳ್ಬೇಕಾ? ಏಯ್ ಲೋಫರ್ ಅಂತ ತಗೊಬಂದು ಮುಚ್ಕೊಂಡು ಹೋಗೆ, ಕಂಡಿದ್ದೀನಿ. ಏನೋ ಎಲ್ಲರನ್ನೂ ಎತ್ಲಿಕ್ಕೆ ಕಳಿಸ್ತೀಯಾ? ಏನು ನಾನು ಬಂದ್ಬಿಟ್ಟು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಎತ್ಲಿಕ್ಕೆ ಕಳಿಸ್ತೀನಿ? ಲೇ, ಈ ಪದ್ದು ಈ ಜನುಮ್ದಾಗೂ ಕ್ಷಮೆ ಕೇಳಕ್ಕಿಲ್ಲ ಅಂದ್ರೆ ಕೇಳಕ್ಕಿಲ್ವೇ? ಏನೇ ಮಾಡ್ತೀಯಾ? ಅದಪ್ಪ ನನ್ನ ಪದ್ದು ಡಾರ್ಲಿಂಗ್ ಅಂದ್ರೆ.
ನೀನೇನೆ ಉರಿಯ ಬೆಂಕಿಗೆ ಬಂದ್ಬಿಟ್ಟು ತುಪ್ಪ ಸುರಿತಾ ಇದೆಯೇನೆ ನೀನು? ತುಪ್ಪ ಸುರಿತಾ ಇದೆಯೇನು ಉರಿಯ ಬೆಂಕಿಗೆ? ಹಾ, ಮನೆಯಾಳಿನ ತಕೊಂಬಂದು ಹಲ್ವೇ ಪೊದ್ದು ಹೊತ್ಕೇನು ಬಂದ್ಬಿಟ್ಟು ತಪ್ಪಾಯ್ತು ಅಂತ ಕೇಳಿದ್ರೆ ನಿನ್ ಬಾಯಿಗೆ ಅದನ್ನ ಉದುರಾಯ್ತದನೆ. ಲೇ, ಇವಾಗ ತಪ್ಪಾಯ್ತು ಅಂತ ಕೇಳ್ತೀಯೋ ಕೇಳಕ್ಕಿಲ್ವೋ? ಕೇಳು ಸುಮ್ಕೆನೆನಿಯ. ಏನ್ ಸಂಸಾರ ಕುಳಿ ಇಂತಾ ಇದೆಯೇ ನೀನು? ಹಾ, ನಿನ್ನೆಂಟಿಗೆ ದುರಂಕಾರ ಶಾನೆ. ಅವಳು ಬಂದ್ಬಿಟ್ಟು ಎಲ್ಲಿ ತೆಪ್ಪಾಯ್ತು ಅಂತ ಕೇಳ್ತಾಳೆ, ಅವಳೆಲ್ಲಿ ಕೇಳ್ತಾಳೆ? ಇವಾಗೂ ಒಪ್ಕತಾಳ ಅವಳು? ಲೇ, ನಾನು ಹೇಳ್ತಾ ಇದ್ದೀನಿ, ಈಗ ಬಂದು ಕೇಳ್ತೀಯೋ ಕೇಳಕ್ಕಿಲ್ವೋ? ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ತೆಪ್ಪಾಯ್ತು ಅಂತ ಕೇಳ್ತೀಯಾ? ಕೇಳ್ತೀನಿ, ನನ್ನ ಸ್ಟೈಲಾಗಿ ಕೇಳ್ತೀನಿ. ಈ ಕಡೆ ಬನ್ನಿ. ಲೇ, ಯಾವ್ದೇ ನಿಮ್ಮೂರು? ಯಾವ್ದೇ ಎಲ್ಲನ ಅಲ್ಲಿ ತಪ್ಪಿಸ್ಕೊಂಡು ಏನ ಬಂದ್ಬಿಟ್ಟ ಏನು? ನಿಮ್ ಕಡೆ ನ್ಯಾಯ ನೀತಿ ಅನ್ನೋದು ಏನಿಲ್ವಾ? ತೆಪ್ಪ ಯಾರು ಮಾಡ್ತಾರ ತೆಪ್ಪ ಅವ್ರಿಗೆ ಸಮಯ ಕೇಳಬೇಕು. ಅದು ಬಿಟ್ಬಿಟ್ಟು ಇದೇನು ಒಳ್ಳೆ ಮೂರು ಬಿಟ್ಟು ಹೇಳ್ತಾರ. ಸರಿಯಾಗಿರೋಳು ಕರೆಕ್ಟ್ ಆಗಿರೋಳ ಹತ್ರ ನೀನು ತೆಪ್ಪಾಯ್ತು ಅಂತ ಕೇಳು ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ತಿದ್ಯಲ್ಲ ನೀನು. ನೀನು ಎಂಥ ಕಿತ್ತೋಗಿರೋ ಇರ್ಬೇಡ ಏನೇ. ನಿನ್ನ ಹತ್ರ ನಾನು ಕ್ಷಮೆ ಕೇಳಬೇಕಾ? ಕ್ಷಮೆನಾ? ಕೇಳ್ತೀನಿ. ನೀನ್ ಸಾಕು ಅನ್ನೋ ತನಕ ಕ್ಷಮೆ ಕೇಳ್ತೀನಿ, ಕೇಳಿಸ್ಕ. ಅಯ್ಯಪ್ಪ, ಹೇ ಪದ್ದು, ಲೇ ಪದ್ದಿ, ಅಯ್ಯೋ ಸಾಕಾಗಂಟ ಸಾರಿ ಕೇಳ್ತೀನಿ ಅಂದಲ್ಲ. ನಮ್ ಕಡೆ ಹಿಂಗೆ ನೀ ಕ್ಷಮೆ ಕೇಳೋದು. ಲೇ ಮನಿಯಾಳಿ, ನನ್ನೇ ಬಡಿತೀಯೇನೆ? ನನ್ನೇ ಬಡಿತೀಯಾ? ಅಯ್ಯೋ ರೀ, ನೋಡ್ದ ನಿನ್ ತಮ್ಮ ಕರ್ಕೊಂಬಂದ್ಬಿಟ್ಟು ಎಂಡ್ರನ ನನ್ನೇ ಬಡಿಸ್ತಾವನ್ರಿ, ನನ್ನೇ ಬಡಿಸ್ತಾವನೆ. ಯಾರು ಸರಿ ಇಲ್ಲ ಇವರು, ಯಾರು ಸರಿ ಇಲ್ಲ. ಬಿಡೆ ಬಿಡು. ಇನ್ನೊಂದು 4 ಬಾರ್ಸು ರೀ, ಹೆಂಡತಿ ನೋಡಿತಾ ಇದ್ರು ನೋಡ್ಕೊಂಡು ನಿಂತಿದ್ದೀರಲ್ಲ, ನೀವ್ ಯಾವ ಸೀಮೆ ಗಂಡಸು ಅಂತೀನಿ. ನೋಡಿದ್ರ ಒಂದು ಕ್ಷಣ ಇನ್ನ ಈ ಮನೆಯಾಗ ನಾನು ಇರಕ್ಕಿಲ್ಲ. ಒಂದು ಕ್ಷಣ ಈ ಮನೆ ನಾನು ಇರಕ್ಕಿಲ್ಲ ಬಿಡಿ. ಏನ್ಲಾಯ್ತು ತಮ್ಮ? ನನ್ನ ಮನೆ ಸಂಸಾರ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಕರ್ಕೊಂಬಂದ್ಬಿಟ್ಟು ನನ್ನ ಮನೆ ಸಂಸಾರ ಏನಿಯ ಮುಳುಗಿಸ್ ತೇಲಿಸ್ಬಿಟ್ಟಲ್ಲ. ಅಯ್ಯೋ, ಈಗ ನನ್ನ ಹೆಂಡ್ತಿಗೆ ನಾನು ಏನು ಹೇಳ್ಕೊಂಡ್ಲಿ? ಅಯ್ಯೋ ಶಾರದಾ, ನನ್ನ ಮಾತು ಕೇಳೇ, ಬಂದೆ ಇರೇ. ಸಾಕು, ನಂಗೆ ಎಲ್ಲ ಅವಮಾನ ಮಾಡಿದ್ ಸಾಕು. ನೀನು ನಿನ್ ತಮ್ಮ ಸೇರ್ಕೊಂಡು ನನಗೆ ಅವಳ ಹತ್ರ ನೀವು ಹೊಡ್ಸಿದ್ರಲ್ಲ, ಸಾಕು ಬಿಡಿ. ಲೇ ಪದ್ದು, ಲೇ, ಏನಯ್ಯ ಈಗ ನೀನ್ ಬಾಯಿ ಮುಚ್ಕೊಂಡಿಲ್ಲ ಅಂತಂದ್ರೆ ನಿನಗೂ ಬೀಳ್ತವೆ ದರುಮ್ದೇಟು. ಜಾಸ್ತಿ ಎಚ್ಬಿಟ್ಟಿದ್ಯಾ ನೀನ್ ಪದ್ದು, ಶಾಣೆ ಎಚ್ಬಿಟ್ಟಿದ್ಯಾ ನೀನು. ಇಳಿಸ್ತೀನಿ ಬಾ, ನೀನು ಸರಿಯಾಗಿ ಇಳಿಸ್ತೀನಿ. ಅಯ್ಯೋ ಮಗಳೇ, ಅದು ನನ್ನ ಪದ್ದು ಡಾರ್ಲಿಂಗ್ ಅಂದ್ರೆ ನ್ಯಾಯ ಅಂದ್ರೆ ನ್ಯಾಯ. ನನ್ನ ಪದ್ದು ಡಾರ್ಲಿಂಗ್ ನ್ಯಾಯ. ಅವಳು ಹೆಂಗೆ ಹೇಳಿದ್ರೆ ಹಂಗೆ ನ್ಯಾಯ. ಈ ಮನೆಗೆ ಅವಳು ಒಬ್ಳನ್ ಬಿಟ್ಟು ಇನ್ಯಾರು ನ್ಯಾಯವಾಗಿಲ್ಲ ಬಿಡು. ನೋಡೆ, ಇವತ್ತು ನಮ್ಮ ಅಣ್ಣನ ಸಂಸಾರ ನೀ ಹಾಳು ಮಾಡಿದೆ ಅಲ್ವಾ? ನನ್ನ ಮನೆಗೆ ಒಂದ್ ಹೆಜ್ಜೆನೂ ಇಕ್ಕಕ್ಕಿಲ್ಲ. ನೋಡ್ತಾ ಇರೆ, ಒಂದ್ ಹೆಜ್ಜೆನೂ ಇಕ್ಕಕ್ಕಿಲ್ಲ. ಬೇಡ, ಇಲ್ಲೇ ಬಿದ್ದಿರಿ. ನಾನೇ ನಿಮ್ಮನ್ ಬಾ ಅಂತ ಏನ್ ಕಾಯಕ್ಕಿಲ್ಲ. ಇದೇ ಮಾತು ತೋರಿಸ್ತೀನಿ ಬಿಡು ನಾನೇನು ಅಂತ. ಬಂದ್ರೆ ಕೇಳು ಮನೆಗೆ. ಪದ್ದು, ಏನಮ್ಮ ಯಾಕೆ ಇಂಥ ಕೆಲಸ ಮಾಡಿದೆ ನೀನು? ಯಾಕೆ ಅವಳು ಕೊಡಿಯಕ್ಕೆ ಹೋದೆ ನೀನು? ತಪ್ಪಾಯ್ತು ಅಂತ ಕೇಳಕ್ ತಾನೇ ಬಂದಿದ್ದು. ಮತ್ತೆ ಯಾಕೆ ಅವಳಿಗೆ ಬಾರಿಸ್ದೆ? ಯಾಕೆ ಬಾರಿಸ್ದೆ ಅಂತಂದ್ರೆ ಅವಳು ಹಂಗ ಆಡ್ತಿದ್ದು ನಾನು ಬಾರಿಸ್ದೆ. ಅಲ್ಲ, ನಾನು ಯಾಕೆ ಸುಮ್ಕೆ ಆದ್ರೂ ಬಂದ್ಬಿಟ್ಟು ಸಮಯ ಕೇಳಿ ನನಗೇನು ತಿಕ್ಳು ಹತ್ತಾಯ್ತಾ ಏನು? ಅವ ನೀನ್ ನನಗೆ ಹೇಳ್ಕೊಟ್ರ ನ್ಯಾಯ ನೀತಿ ಧರ್ಮ. ಆ ಧರ್ಮ ನ್ಯಾಯ ನೀತಿನಾಗೇನೆಯ ನಾನು ಬಾಳ್ತಿದ್ದೀನಿ, ಬದುಕ್ತಾ ಇದ್ದೀನಿ. ನನ್ನ ಮುಂದೆನೂ ಹಿಂಗೇನಿಯ ಬದುಕ್ತೀನಿ. ಯಾವನ್ ಮುಂದೆನೂ ತಲೆ ತೆಗಿಸ್ಬಿಟ್ಟು ಬಾಳಕ್ಕಿಲ್ಲ ನಾನಂತನ್ವೆ. ನೋಡು, ಸುಮ್ಕೆ ನನ್ಕಿತ ಬಂದು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಕ್ ಬರ್ಬೇಡ. ನೀನೇನಂದೆ? ಅವ್ರ ಮನೆಗೆ ಬಾ ಅಂತ ಅಂದೆ, ನಾನು ಬಂದೆ ಅಷ್ಟೇ ಏನಿಯ. ಅದ್ರ ಮ್ಯಾಲೆ ನಾನು ಇನ್ನೇನು ಮಾಡಕ್ಕಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಮಗಳೇ, ಅಳಿ ಅಂದ್ರು ಮನೆಗೆ ಬರಕ್ಕಿಲ್ಲ. ಆಮೇಲೆ ನಿನ್ ಮನ ಮರ್ವಾದಿ ಹೋಯ್ತದೆ. ಹೋಗೋದು ನನ್ನ ಮನ ಮರ್ವದಿದ್ದಾನೆ, ಬೇರೆದೇನಲ್ವಲ್ಲ. ಸುಮ್ಕಿರು. ನಾನೇ ನಿಮ್ಮ ಮನೆಗೆ ಬಂದಿರಕ್ಕಿಲ್ಲ. ಇಲ್ಲೇ ಏನಿಯ ಇತ್ತೀನಿ. ಕೂಲಿ ನಾಯಿ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ಇಲ್ಲೇ ಇತ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಕೆ ಏನಿಯ ಹೋಗು. ಇಂಥ ಟೈಮಾಗ ಅದು ಹೆಂಗೆ ಬಿಟ್ಬಿಟ್ಟು ಹೋಗಕ್ಕಾಯ್ತದ ನಿನ್ನ? ಅದು ಹೆಂಗೆ ಬಿಟ್ಬಿಟ್ಟು ಹೋಗಕ್ಕಾಯ್ತದೆ? ಸರಿ ನಡಿಯಮ್ಮ, ಮಂತಕ್ಕೆ ಹೋಗೋಣ. ನೀನು ಸುಮ್ಮನೆ ಪುರಾಣ ಹೊಡ್ಕೊಂಡು ನಿಂತ್ಕೋಬೇಡ ಇಲ್ಲಿ. ಅಯ್ಯ, ಇದೇ ನಮ್ಮನೇನ ನೋಡಿ. ಇವಾಗ ಮಂತಕ್ಕೆ ಹೋಗ್ಬಿಟ್ಟು ಮಾತಾಡೋಣ. ಇವಾಗ ಸಾಕು ಇವ್ರ ಸವಾಸ. ಅಯ್ಯೋ, ಅಳಿಯಂದ್ರು ಹೋದ್ರು. ಅಳಿಯಂದ್ರ ಹತ್ರ ಸಮಯನ ಕೇಳ್ತೀನಿ ಇರು. ಅಳಿಯಂದ್ರೆ ನಿಂತ್ಕೊಳ್ಳಿ. ಅಳಿಯಂದ್ರೆ ನನ್ನ ಮಾತು ಕೇಳಿ. ಡಾರ್ಲಿಂಗ್, ನೋಡ್ ಡಾರ್ಲಿಂಗ್, ಸರಿಯಾಗಿ ಕರೆಕ್ಟಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಡಾರ್ಲಿಂಗ್. ನೀನನ್ನು ಮೆಚ್ಚಬೇಕು ಡಾರ್ಲಿಂಗ್, ನೀನನ್ನು ಮೆಚ್ಚಬೇಕು. ನನ್ನ ಜನ್ಮದಾಗ ಏನಿಯ ನಾನು ಅರ್ಥ ಮಾಡ್ಕೊಂಡ್ರದು ನೀನು ಒಬ್ಬನೇ ಏನಿಯ ನೋಡು. ನೀನು ಯಾರು ನಾನು ಅರ್ಥ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ಅವ್ಯಾವು ನೀನು ನನ್ನ ಅರ್ಥ ಮಾಡ್ಕೊಂಬಿಟ್ಟಲ್ಲ, ಅಷ್ಟೇ ಸಾಕು. ನಾನು ಸರಿ ಅಂತ ಹೇಳ್ಬಿಟ್ಟು ಯಾವಾಗೂ ಹೇಳ್ತೀರ, ಅಷ್ಟೇ ಸಾಕು. ನಿನ್ನ ಗಂಡಂಗೆ ಹೇಳು ಡಾರ್ಲಿಂಗ್, ಹೇಳ್ಬಿಡು. ನೀನು ಹೋದ್ರೆ ನಂಗೇನು ಚಿಂತೆ ಇಲ್ಲ. ನನಗೆ ನನ್ನ ದೆಯ್ಯ ಡಾರ್ಲಿಂಗ್ ಐತೆ. ನನ್ನ ದೆಯ್ಯ ಡಾರ್ಲಿಂಗ್ ಜೊತೆ ಆರಾಮಾಗಿ ಸೆಟ್ಲ್ ಆಯ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳು. ಆರಾಮಾಗಿ ಇದ್ಬಿಡೋಣ. ದಿನ ಚಿಕನ್ ಸಾರು ಮಾಡಾಕು ತಿನ್ಕೊಂಡು ಆರಾಮಾಗಿ ಇದ್ಬಿಡೋಣ. ಹೋದ್ರೆ ಹೋಗ್ಲು ಬಿಡು. ಏಯ್, ಇದೇನು ಹಿಂಗೆ ಹೇಳ್ತೀಯಾ? ಅವಕಾಶ ಸಿಕ್ಕೈತಲ್ಲ, ಅದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ. ಉಪಯೋಗಿಸ್ಕೊಂತೀಯ. ನನ್ನ ಕತೆ ನನಗಾಗಿದ್ರೆ ನಿಂದೊಂದು ಗೋಳು. ಸರಿ ಹೋಗನ್ ಬಾ. ಸುಮ್ಕೇನಿಯ ಇವಳು ಮನೆಗೆ ನಾವ್ ಯಾಕೆ ಬಿದ್ದಿರ್ಬೇಕು? ನಮ್ಮ ಮನೆ ಏನಿಲ್ವೇ? ಆಹಾ ಡಾರ್ಲಿಂಗ್, ನಾನು ಬರ್ತೀನಿ ಅಂತಂದ್ರೆ ಬಿಡ್ದಿದ್ದಂಗೆ ಓಡೋಡಿ ಹೋಯ್ತಿದ್ಯಾ?
ಬಂದೇ ಇರು. ನೀನು ಎಲ್ಲೋದ್ರೂ ನಾನು ಬಿಡೋಕ್ಕಿಲ್ಲ. ನಾನು ಹಿಂದೆನೇ ಆಯ್ತೀನಿ. ಒಂದೆರಡು ನಿಮಿಷ ಇದೇ ಮನೆಗೆ ಇದ್ದು ಅದೇನು ಕಂತ್ರಿ ಬುದ್ಧಿ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ಬರ್ತೀನಿ ಪದು ಡಾರ್ಲಿಂಗ್. ನೋಡೋಣ ಇನ್ನು ಏನೇನು ಮಾತಾಡ್ತಾರೋ ಕೇಳಿಸ್ಕೊಳ್ಳೋಣ. ಸಿ ಮನೆ ಬಿಟ್ಟು ಹೋಗ್ಬೇಡ್ವೆ, ಮನೆ ಬಿಟ್ಟು ಹೋಗ್ಬೇಡ, ನನ್ನ ಮಾತು ಕೇಳೆ. ನಾನು ಒಂದು ಕ್ಷಣ ಈ ಮನೆಗೆ ಇರಕ್ಕಿಲ್ಲ, ಒಂದು ಕ್ಷಣ ಇರಕ್ಕಿಲ್ಲ ಈ ಮನೆಗೆ. ಆ ಪೊದ್ದು ಮನೇನ ಹೆಂಗೋ ನನ್ನ ಹೆಸರಿಗೆ ಮಾಡಿಸ್ಕೊಂತೀನಿ. ಸಮಾಧಾನ ಮಾಡ್ಕೊಳ್ಳೆ. ಹೇಳದ್ನೆಲ್ಲ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಷಣನೂ ಇರಕ್ಕಿಲ್ಲ ಇಲ್ಲಿ.